ಒಳಗೆ ಹೆರಿಗೆ ನಿಮ್ದು. ನಿಮ್ದು ಯಾವ ಕಡೆ? ನಮ್ಮ ಒಳಗೆ ನೀವು ಬಿಟ್ಟು ಬಂದಿದ್ದ ನೋಡಿ. ಇಲ್ಲಿ ಹೆರಿಗೆ. ಹೆರಗ ಎಷ್ಟು? ಬಾ ಎಷ್ಟು? ಮುಸ್ಕಂಡಿ ಇರಲಿ, ಮುಸ್ಕಂಡಿ ಇರಲಿ. ರಾಮಣ್ರೆ ಸುಳ್ಳಲ್ಲ. ಇದು ಯಾಕೆ? ಇದು ಯಾಕೆ? ಆಡುಕೆ ಆಟು 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 ಆಡುಕ್ಕೆ ಇರ್ತದೆ. ಬ್ರಾಹ್ಮಣ್ರೆ ನಿಮಗೆ ತಲೆ ಹಾಳಾಗಿದೆ. ಎಂತ ಆಟ ಆಡುವ ಪ್ರಾಯ ನಮ್ಮದ್ದು ಮತ್ತೆಂತ? ಅಲ್ಲಪ್ಪ, ನಾನು ಆಟ ಆಡಿದ್ದಲ್ಲ. ಬ್ರಾಹ್ಮಣರ ಅಂತ ನಿಮ್ಮನ್ನ ಕಂಡಾಗ ನಿಮ್ಮ ಕಾಲಿಗೆ ಬಿದ್ದು ಒಂದು ಉದ್ದಾಂಡ ನಮಸ್ಕಾರ ಮಾಡುವಂತ ಕಾಲಿ ಬೀಳ್ಲಿಕ್ಕೆ ಬಂದದ್ದು. ಅಣ್ಣ ನಿನ್ನ ಉದಂಡೆ ನಮಸ್ಕಾರ ಒಂದು ಬೇಡ. ಯಾಕೆ? ಒಳ್ಳೆ ಕಾಲಿಡ್ಲಿ ನೆಲಕ್ಕೆ ಮುಡಿದ್ರು ಬಿಡ್ದೆ. ಹಾಗೆ ಮಾಡುವವರಲ್ಲ ಬ್ರಾಹ್ಮಣರ. ನಮ್ಮವನ್ನ ಒಳ್ಳೇದು ಬ್ರಾಹ್ಮಣರ, ನಿಮ್ಮ ಅವಸರದಲ್ಲಿ ಕರೆಯುವ ಉದ್ದೇಶ ಉಂಟು. ಇದು ನಿಮ್ಮ ಮುಖದಲ್ಲೊಂದು ಮದುವೆ ಆಗಬೇಕು. ನನ್ನ ಮುಖದಲ್ಲಿ ಎಂತ ಸುಡ್ಗಾಡು ಮದುವೆ ಮಾಡ್ತದೆ ಅಂದ್ರ ನನ್ನ ಮುಖ ಅಂದ್ರೆ ಚೀಪಿ ಬಿಟ್ಟು ಮಾಯನ್ ಗೊಂಟಿನ ನನಗೆ ಬಂದರು ಕುಳ್ಳಿ ರುಸಿಯಲ್ಲ, ಚಪ್ರ ಹಾಕುವುದಲ್ಲ, ಅಡಿಗೆ ಮಾಡುವುದಲ್ಲ, ಅವ್ರಿಗೆ ಒಲೆ ಅಂತ ನನ್ನ ಮೂಗಿ ಕೊಟ್ಟಿಗೆ ತುರ್ಕುದ, ಬಾಯಿ ಮೇಲೆ ಹಂಡೆ ಇಡುವುದ, ಅಷ್ಟೆಲ್ಲ ವ್ಯವಸ್ಥೆ ಮಾಡೋದು ಉಂಟಿಲ್ಲ. ಆಮೇಲೆ ಕೊಯ್ ತೊಳುವುದಿಲ್ಲನೆ. ಕೊಯ್ ತೊಳೆಯುವುದಿಲ್ಲ ಮಾರ ಬ್ರಾಹ್ಮಣರ. ನನಗೆ ಏರ್ತದೆ ಮತ್ತೆ ಹೇಳಿದ್ದೇನೆ. ನಾವು ಒಂಚೂರು ಇಳಿಸ್ಕೊ. ಈಗ ನಿಮ್ಮ ಮುಖದಲ್ಲಿ ಅಂತ ಹೇಳಿದ್ರೆ ನಿಮ್ಮ ಮುಖದ ಮೇಲೆ ಮದುವೆ ಮಾಡಿಸ್ಬೇಕು ಅಂತ ಹೇಳಿದ್ದಲ್ಲ. ನಿಮ್ಮ ಅದ್ದೂರಿಯಲ್ಲಿ, ನಿಮ್ಮ ನಿರೂಪಣೆಯಲ್ಲಿ, ನಿಮ್ಮ ನಿರ್ದೇಶನದಲ್ಲಿ, ನಿಮ್ಮ ಸಮ್ಮುಖದಲ್ಲಿ, ನಿಮ್ಮ ಮುಖೇನವಾಗಿ, ನಿಮ್ಮ ನೇತೃತ್ವದಲ್ಲಿ ಸಾಕ ಇತ್ತ ಮತ್ತೆ ಅಷ್ಟೇ. ಅಲ್ಲ ಮರಯ್ಯ, ಎಲ್ಲ ಅರ್ಥ ಒಂದೇ, ಶಬ್ದ ಹಲವು. ಆಗ ತಪ್ಪಾಗಿ ಭಾವಿಸಬೇಡಿ. ಮೊದಲೆಲ್ಲ ಒಂದೇ ವಿಷಯಕ್ಕೆ ಒಂದೇ ಶಬ್ದದಲ್ಲೂ ಮುಗಿಸ್ತಾ ಇದ್ದೆ. ಆದ್ರೆ ನಮ್ಮವರೆಲ್ಲ ಆಡುವ ಮಾತು ಕೇಳಿದ್ದೇನೆ. ಮದನ ರಾಯರು ಬೇರೆ ಎಲ್ಲ ವಿಭಾಗದಲ್ಲಿ ತೊಂದರೆ ಇಲ್ಲ, ಮಾತಿನ ವಿಭಾಗದಲ್ಲಿ ಸ್ವಲ್ಪ ಕಡಿಮೆ ಉಂಟು ಬಂಡವಾಳ ಅಂತ ಹೇಳ್ತಿದ್ರು. ಅದಕ್ಕೆ ಈ ವರ್ಷ ಎಂತ ಮಾಡಿದ್ದೇನೆ ಗೊತ್ತುಂಟಾ? ಒಂದು ವಿಷಯಕ್ಕೆ 10 ಶಬ್ದ ಹಾಕುವುದು. ಈಗ ಭಯಂಕರ ಪ್ರಚಾರ ಅಲ್ಲ. ಮದನ ರಾಯರು ಎಂತ ಮಾತಾಡುವುದು ಮಾರ ಅಂತ. ಹೌದಾ? ಹೌದಪ್ಪ, ಕೇಳಿದ್ದು ನೀನ ವಿಷಯ ತಿಳಿದದ್ದು ಹಾಗೆ. ಇದು ದುಮನ ದುಮನ್ ಮದನ. ಈಗ ಮದುವೆ ಮಾಡಿಸ್ಬೇಕು. ಹೌದು. ನಿಮ್ಗೆ ವಿಷಯ ಗೊತ್ತಿಲ್ವಾ? ಇಲ್ಲ. ವಿಷಯ ಗೊತ್ತಿಲ್ವಾ? ಇಲ್ಲ ಇಲ್ಲ ಇಲ್ಲ. ನಮ್ಮ ಅಪ್ಪ ಒಬ್ರು ಹೋದ್ರಲ್ಲ. ಜನ ಒಳ್ಳೆಯವರಪ್ಪ. 3 ದಿವಸದ ಹಿಂದೆ ನಂಗೆ ಸಿಕ್ಕಿದ್ದ. ಹೌದಾ? ಅವನಲ್ಲಿ ನಾನು ಒಂದು 2 ಮಾತಾಡಿದ್ದೆ. ಹೌದಾ? ಇಷ್ಟು ಬೇಗ ಹೋಗ್ತಾ ಅಂತ ನನಗೆ ಗೊತ್ತಿರ್ಲಿಲ್ಲ. ನನಗೂ ನಿರೀಕ್ಷೆ ಇರಲಿಲ್ಲ. ಹೋದ್ರು. ಒಂದು ನಿಶ್ಚಿತವಾಗಿ ಹೋಗಿ ಆಯ್ತಲ್ವಾ? ಹೌದೌದು. ಏನೇ ಆಗ್ಲಿ ಆತ್ಮಕ್ಕೆ ಒಂದು ಚಿರಶಾಂತಿಯನ್ನು ಕೋರ್ಬೇಕು. ಬೇಕಪ್ಪ. ಒಂದು ಅರೆ ಕ್ಷಣ ಒಂದು ಮೌನಾಚರಣೆ ಮಾಡಿ ಬಿಡುವ. ಮಾಡಿದ್ರೆ ಅಪ್ಪನಿಗೆ ಒಳ್ಳೇದಾ? ಒಳ್ಳೇದಪ್ಪ. ಆಗ್ಲಿ, ಮಾಡು. ಮೌನಾಚರಣೆ ಮಧ್ಯದಲ್ಲಿ ಹೀಗೆ ಗಿಂಡುಕಾಗ್ದ ಆಗಲ್ಲ. ಆಯ್ತಾಯ್ತು. ಹಂಗ್ ಮಾಡೋಕಾಗ. ಯಾಕೆ ಬ್ರಾಹ್ಮಣ್ರೆ? ಸುಳ್ಳಲ್ಲ, ಮೌನಾಚರಣೆ ಮಾಡುವ. ಮೌನಾಚರಣೆ ಎಷ್ಟೊತ್ತಿಗೆ ಮಾಡುವುದೇ? ಅಪ್ಪ ಸುತ್ತನಲ್ಲ ಅದಕ್ಕೆ. ಬ್ರಾಹ್ಮಣ್ರ ನನಗೆ ಏರ್ತದೆ ಮತ್ತೆ ಹೇಳಿದ್ದೇನೆ. ಇಷ್ಟೊತ್ತಿಗೆ ಇರೋಕಾಗ. ಅಪ್ಪ ಹೋದ ಅಂತ ಹೇಳಿದ್ರೆ ಸತ್ತೋದ್ರು ಅಂತ ಹೇಳಿದ್ನ. ನಿನ್ನ ಅಪ್ಪ ಹಂಗ ಸಾಯ್ಲಿಯ? ಸಾಯ್ಬೇಕಿತ್ತ? ಹಾಗಲ್ಲ, ಹೋದ್ರು ಅಂತ ಹೇಳಿದ್ರೆ ಈ ಕುಂತಳವನ್ನ ಬಿಟ್ಟು ಚಂದ್ರಾವತಿಗೆ ಹೋದ್ರು ಅಂತ ಹೇಳಿದ್ದು. ಮೊದ್ಲೇ ಹೇಳ್ಕಿತ್ತ ನೀನ. ಅವಸರ ಆಯ್ತು. ಗಡಿಬಿಡಿ ಎತ್ಕಲ ಮಾಡೋಕಾಗ. ಹೋದವರೇ ತಡ ಮಾಡ್ಲಿಲ್ಲ. ಒಂದು ಲೇಖನವನ್ನ ಬರೆದಿದ್ದಾರೆ. ನಿನ್ಗ? ಹೌದಪ್ಪ. ವಿಷಯ ಲೇಖನದಲ್ಲಿ ವಿಷಯ ಇಷ್ಟೇ. ಸಿಂಹ ಸಚಿವ ಶಿರೋಮಣಿ ದುಷ್ಟ ಸುಬ್ರಹ್ಮಣ್ಯನ ಮಗ ಬಂದ ನನಗೆ ಮೇಬಿಡಿಸಿ ಕಾರ್ಯದಾಸ ಮೈತ ನಮಗೆ ಮುಂದಕ್ಕೆ ಮಿಸಿಮಗಳ ಒತ್ತುಗಳಿಂದ ಒಂದು ಬಳಿಕ ಒತ್ತರ ಒಪ್ಪುವುದು. ಬರೀ ಒಳ್ಳೆ ಎಂತಂದ್ರೆ ಗೊತ್ತಾಗ್ಲಿಲ್ವಾ? ವಿಷಯ ಗೊತ್ತಾಗ್ಲಿಲ್ವಾ? ಇಲ್ಲ. ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ಸುಬ್ರಹ್ಮಣ್ಯನ ಮಗ ಬಂದ ನನಗೆ ಮೇಬಿಡಿಸಿ ಕಾರ್ಯದಾಸ ಮೈತ ಮುಂದಕ್ಕೆ ಒತ್ತುಗಳ ಉತ್ತರ ಒಪ್ಪುವುದು.
ಇದೆ ಹೇಳ ನಿನ್ಗಾರು ಅರ್ಥ ಆಯ್ತಾ? ಅಂದ್ರೆ ಬೇರೆಯವರಿಗೆ ಅರ್ಥ ಆಗೋ ಸಾಯಲಿ, ನಿನ್ಗಾದ್ರೂ ಗೊತ್ತಾಯ್ತಾ? ವಿಷಯ ಗೊತ್ತಾಗ್ಲಿಲ್ವಾ? ಹಾಗಾದ್ರೆ ಲೇಖನ ಮತಿತಾರ್ಥ ಹೇಳ್ತೇನೆ ಕೇಳಿ. ಅದ್ ಹೇಳಿ. ಲೇಖನವನ್ನ ಕಂಡಾಕ್ಷಣವೇ ಹೊತ್ತು ಕಳೆಯದೆ ನನ್ನ ತಂಗಿ ವಿಷಯನ್ನ ಹುಟ್ಟಿನಲ್ಲಿ ಮದುವೆ ಮಾಡಿಸ್ಬೇಕು ಅಂತ ಬರೆದಿದ್ದಾರೆ. ಅಷ್ಟೇ ಬರದ? ಅಷ್ಟೇ ಅಪ್ಪ. ಅದನ್ನ ಆಗಲೇ ಹೇಳಿ ನಿನ್ನ ಬಾ ಎಷ್ಟು ನೋವು ಮಾತಿತ್ತ ಆಗ ಹೇಳಿದ್ನಲ್ಲ. ಇದೆ ಸುಳ್ಳೆಲ್ಲ. ಮದುವೆ ಹುಡುಗ ಗಂಡು ಗಂಡು ಗಂಡು. ಎಂತ ಜೀವ ಇದ್ದರ ಕಣ್ಣ ಮಾತಾಡ್ತೇವೆ ಮರ ನೀನು. ಸರಿ ಇಲ್ಲಿಲ್ವಾ? ಮದುವೆ ಆಗುದು ಹುಡುಗನೇ. ಆ ಹುಡುಗ ಯಾರಂತಲ್ಲ ಈಗಾಗಲೇ ಲೇಖನ ತಂದಿದ್ದಾನೆ, ಕಳುಹಿಸಿಕೊಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ. ಲೇಖನ ಹಿಡಿದುಕೊಂಡು ಬಂದವನಿಗೆ ಕೊಟ್ಟು ಮದುವೆ ಮಾಡಿಸುವುದು. ಅಂದ್ರೆ ಓಲೆಕಾರನಿ ಕೊಟ್ಟು ನಿನ್ನ ತಂಗಿನ ಮದುವೆ ಮಾಡಿಸುದ? ಬ್ರಾಹ್ಮಣರ ನನಗೆ ಏರ್ತದೆ ಮತ್ತೆ ಹೇಳಿದ್ದೇನೆ. ಮದುವೆ ವಿಷಯ ಸ್ವಲ್ಪ ಇಳಿಸ್ಕೊ. ಹಾಗಲ್ಲ ಬ್ರಾಹ್ಮಣರೇ, ಮನೆಗೆ ಓಲೆಕಾರನಿಗೆ ಕೊಟ್ಟು ಮದುವೆ ಮಾಡಿಸುವುದಲ್ಲ. ಓಲೆ ತಂದವ ಸಾಮಾನ್ಯದವ ಅಲ್ಲ, ಅವನ ಅಸಾಮಾನ್ಯ ವ್ಯಕ್ತಿ. ಮದುವೆ ಆಡಿತ್ತಲ್ಲ ಯಾಕೆ? ಅಸಾಮಾನ್ಯ ವ್ಯಕ್ತಿ, ಚಂದ್ರನಾವತಿ ಅಧಿಕಾರಿ ಚಂದ್ರಹಾಸ. ಹೌದಾ? ಹುಡುಗನಿಗೆ ವಿಷಯ ಗೊತ್ತಿತ್ತ? ವಿಷಯ ಹೇಳಲಿಲ್ಲ. ಬಾಪ್ದ ಆಯ್ತು ಬ್ರಾಹ್ಮಣ. ಅಂದ್ರೆ ಇದೆ ಈ ವರ್ಷ ಮದುವೆ ಆಗುವುದು ಕಷ್ಟ. ನನ್ನ ಗಣಹೋಮವನ್ನು ಮುಗಿಸಿವತ್ತೆ. ಗಣಹೋಮ? ಹೌದು. ನಮ್ಮ ಮದುವೆ ವರ್ಷ ಮಾಡುವ. ಬ್ರಾಹ್ಮಣರೇ, ವಿಷಯ ಹೇಳಬೇಕು ಅಂತ ಅದ್ರಲ್ಲಿ ಬರಲಿಲ್ಲ. ಹೌದಲ್ಲ, ಬರುವುದಲ್ಲ ಮರ, ಹುಡುಗನಿಗೆ ಹೇಳಬೇಕು ಅಷ್ಟೇ ಅಲ್ವಾ? ಹೌದು. ಇದ್ದಾರೆ, ಹೇಳುವ. ಯಾರಲ್ಲಿ? ಚಂದ್ರಹಾಸನ್ನ ಬರ ಹೇಳಿ. ಸುಳ್ಳಲ್ಲ, ನೀವು ನಗಡಿದ್ಯಾಕೆ? ನೀನ್ ನಗಡಿದ್ಯಾಕೆ ಅಂದ್ರೆ ನೀನ್ ನಗಡಂತಲೇ ನಾನು ನಗಡ. ನಾನ್ ನಗಡೋದು ವಿಷಯ ಉಂಟು, ಅವನಿಗೆ ವಿಷಯ ಗೊತ್ತಿಲ್ಲ. ನೀ ಹೇಳ ಹೇಳ್ಬೇಕಾ? ಮತ್ತೆ ಹೇಳಿ ಅವನಿಗೆ ಗೊತ್ತಾಗ್ತದೆ. ಇದು ತಪ್ಪಾಗಿ ಭಾವಿಸಬೇಡ. ಇಲ್ಲಪ್ಪ, ನೋಡಿದಾಗ ಅರ್ಥ ಆಯ್ತು. ಅಂದ್ರೆ ಗೊತ್ತಾಯ್ತು ಅಂತ ಭಾವಿಸಿಕೊಳ್ಳುದಿಲ್ಲ. ತಪ್ಪಾಗಿ ಭಾವಿಸಬಾರ್ದು ಅಂತ ಗೊತ್ತಾಯ್ತು ಅಂತ ಆಯ್ತು. ಇದು ನಿಮಗೊಂದು ಕುಂಟೆ ಕಟ್ಟುವ ಅಂತ. ಕುಂಟೆ ಅಂದ್ರೆ ಅಂದ್ರೆ ಬೇಲಿ ಹಾರು ಗಂಟಿಗೆ ಅದು ಕುಂಟಿ, ಓಡು ಗಂಟಿ ಸೊರ್ತು ಕುಂಟಿ. ಇವ ಯಾವ ಮನೆ ಕೊಡ್ತಾನೆ ಗೊತ್ತಿಲ್ಲ. ಅಲ್ಲ, ನಿಮ್ಮ ಲೆಕ್ಕದಲ್ಲಿ ಇವ್ರಿಗೆ ಯಾವ್ದು ಕೊಟ್ಟು? ಅದು ಕುಂಟಿ ಕೊಡು. ಬ್ರಾಹ್ಮಣರ, ಇದು ನನ್ನ ತಪ್ಪಲ್ಲ. ಮೊನ್ನೆ ದಿವಸ ನೀವೊಂದು ಮದುವೆ ಪೂರೈಸಿ ಬರುವಾಗ ನಾನು ನಿಮ್ಮಲ್ಲೇ ಕೇಳಿದ್ದು ಬ್ರಾಹ್ಮಣರ ದೂರ ಹೋದದ್ದು ಅಂತ. ಹೌದೇ? ಒಂದು ಕುಂಟೆ ಕಟ್ಟಿ ಬಂದ ಅಂತ ನೀವೇ ಹೇಳಿದ್ದಲ್ವಾ? ಅದು ಮಂಡಿ ವಿಷಯ ಇದ್ದ ಮರ. ಮದುವೆ ಕಾರ್ಯಕ್ರಮಕ್ಕೆ ಹೋದ್ನಾ, ಅವ್ರು ಹಣ ಕೊಡ್ಲಿಲ್ವಾ? ಅಷ್ಟೊತ್ತಿಗೆ ನೀ ಎದುರು ಸಿಕ್ಕಿದ್ಯಾ? ದೂರ ಹೋದ್ರೆ ಬ್ರಾಹ್ಮಣರು ಕೇಳಿದೆ, ಕುಂಟಿ ಕಟ್ಟಿ ಬಂದೆ ಹಂಗೆ. ಮಂಡೆ ಬಿಸಿ ಅಲ್ಲ, ನಿಮ್ ಮಂಡೆ ಬಿಸಿ ಮುಕ್ತಾಯ ಆಗೋದು ಯಾವಾಗ? ಕಷ್ಟ ಇತ್ತು. ಕುಂಟೆ ಕಟ್ಟುದು ಅಂತ ಹೇಳಿದ್ರೆ ನಿಮ್ಗೊಂದು ಮದುವೆ ಮಾಡಿಸುವುದು ಅಂತ. ಮದುವೆ? ಹೌದು, ಅವಸರದಲ್ಲಿ. ಹೌದೌದು. ಇದು ನಾನಾಗೆ ತೀರ್ಮಾನ ಕೈಗೊಂಡದ್ದಲ್ಲ. ಮತ್ತೆ ತಂದೆಯವರು ಲೇಖನ ಬರಲಿಲ್ವ? ಲೇಖನದಲ್ಲಿ ವಿಷಯ ಇದ್ದಿತ್ತು. ಕೇಳಬೇಕಂತ ಉಂಟ. ಹೌದು, ಅದರಲ್ಲಿರುವ ವಿಷಯ ಎಷ್ಟೇ. ಸಿಂಹಚೂಶ್ವರ ಒಪ್ಪುದು ಅಷ್ಟೇ. ಇಷ್ಟೊತ್ತಾಗಿ ಅವನೊಟ್ಟಿಗೆ ಇದ್ರೆ ನನಗೆ ಅರ್ಥ ಆಗ್ಲಿಲ್ಲ. ನಿಂಗೆ ಎಂತಲೇ ಗೊತ್ತಾಯ್ತಾ? ವಿಷಯವೇ ಗೊತ್ತಾಗ್ಲಿಲ್ಲ. ಇಲ್ಲಪ್ಪ, ಮತಿತಾರ್ಥ. ಲೇಖನ ಮತಿತಾರ್ಥ ಹೇಳ್ತೇನೆ. ಲೇಖನವನ್ನ ಕಂಡಾಕ್ಷಣವೇ ಹೊತ್ತು ಕಳೆಯದೆ ಆದಷ್ಟು ಬೇಗ ಶೀಘ್ರಾತಿ ಶೀಘ್ರವಾಗಿ ಒಂದೇಯಾ ನನ್ನ ತಂಗಿ ವಿಷಯನ ನಿಮಗೆ ಕೊಟ್ಟು ಗುಟ್ಟಿನಲ್ಲಿ ಮದುವೆ ಮಾಡಿಸ್ಬೇಕು ಅಂತ ಬರ್ತಿದ್ದ. ನಮಗೆ ಮದುವೆ ಬೇಡ ಸ್ವಾಮಿ. ಯಾಕೆ ಬೇಡ? ಅವಸರದಲ್ಲಿ ಗುಟ್ಟಿನಲ್ಲಿ ಮದುವೆ ಮಾಡ್ತೀನಿ ಅಂತ ಆದ್ರೆ ಬಹುಶಃ ನಿಮ್ಮ ಹುಡುಗಿ ಕುಂಟಿ ಕುರುಡಿ ಮೂಗಿ ಯಾವುದೋ ಒಂದಾಗಿರ್ಬೇಕು. ಬ್ರಾಹ್ಮಣರು ನನಗೆ ಏರ್ತದೆ, ಮತ್ತೆ ಅವನು ಬಾಯಿ ಬಂದಾಗ ಮಾತಾಡ್ತಿದ್ದಾನೆ. ಮದುವೆ ವಿಷಯದಲ್ಲಿ ಏರ್ಸ್ಕೊಂಬಾಗ ಮತ್ತೆ ಅವನು ಹಾಗೆ ಹೇಳ್ತಾ ಇದ್ದಾನೆ. ಚೂರು ಇಳಿಸು. ಅವನಿಗೀಗ ಸಂಶಯ. ಪೂರ್ವಿಕರ ಒಂದು ಮಾತನಾಡ್ಲಿಲ್ವಾ? ಪೂರ್ವಿಕರ ಹಲವು ಮಾತಾಡಿದ್ರೆ ನೀ ಅಂತ ಕಂಡು ಹೇಳು. ಸಂಶಯಾತ್ಮ ಸಂಶಯದಲ್ಲ ಮರ್ಯಾದೆ. ಸಂಶಯಾತ್ಮ ವಿಕ್ಷೇಕ್ಷಣಂ ಅಂತ ಹೇಳ. ಒಟ್ಟು ಮಾತಾಡ್ತ ವಿನಂಸತಿ. ಅದೇ ತಗೊಳ್ಳಿ. ಇಲ್ಲ ಕೊಡು. ಅಲ್ಲ, ವಿಷಯ ತಗೊಳ್ಳಿ ಅಂತ. ಸಂಶಯದಲ್ಲಿದ್ದೀರಿ, ಆ ಬಗೆಯಾಗಿ ಸಂಶಯ ಪಡುವಂತ ಅಗತ್ಯವೇ ಇಲ್ಲ. ನನ್ನ ತಂಗಿಯನ್ನ ನನ್ನನ್ನು ನೋಡಿದ ಮೇಲೆ ನೋಡುವುದೇ ಬೇಡ, ಹೀಗೆ ಅವಶ್ಯದ ಮಾಡ್ಕೊಳ್ಬೇಡ. ಅಂದ್ರೆ ರೂಪದಲ್ಲಿ ಇವನ್ ಹಾಗೆ, ಲಿಂಗ ಮಾತ್ರ ಸ್ತ್ರೀಲಿಂಗ. ಆಯ್ತು, ಆದ್ರೂ ಅನುಮಾನವೇ. ನೋಡ್ಬೇಕಾ? ನೋಡ್ಬೇಕು. ಕರೆಸುವ, ಕೂತ್ಕೊಳ್ಳಿ. ಯಾರಲ್ಲಿ ತಂಗಿಯನ್ನ ಬರ ಹೇಳಿ.
ತಂಗಿ ಏ ಭಟ್ರೆ ಹಿಡ್ಕೊಳ್ಳಿ ಅಣ್ಣ. ನಾನು ಈ ವರ್ಷ ಅವ್ರ ಹತ್ರ ಹೇಳಿದೆ, ಏನಂತ? ಅದು ಒತ್ತು ಮಾಡಿ ಒಲಿಸಬೇಡಿ, ಆ. ಸ್ವಲ್ಪ ಸಡಿಲು ಇರಲಿ ಅಂತ. ಹೌದಾ, ಹೇಳಿದ್ರಾ? ಹೇಳಿ ಯಾಕೆ ಅದು ಒತ್ತಂಗೆ ಯಾಕೆ ಅದು ಹಾಗಲ್ಲ ಬ್ರಾಹ್ಮಣ್ರೆ. ಏನಿರಲಿ ಅಂತ ಹೇಳಿದ್ರಿ? ಒಂದೇ ಸಲ ಹೇಳೋದು. ತಂಗಿ ಅವಸರದಲ್ಲಿ ಹೇಳಿದ್ರು, ತಂಗಿ ಓ ತಂಗಿ, ಓ ತಂಗಿ ಹಾಗ? ಓ ತಂಗಿ. ನೀ ತಾಕ್ ಒತ್ತು ಕೊಡುದು ಬೇಡ ಇತ್ತು. ಹೌದು, ಗಡಿಬಿಡಿ ಆಯ್ತು. ತಂಗಿ ಏನಣ್ಣ? ನಿನ್ನನ್ನ ಕರೆಯುವ ಉದ್ದೇಶ ಇಷ್ಟೇ. ಮದುವೆ ಮದುವೆ ಮದುವೆ. ಅಣ್ಣ 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 ಅರ್ವ ಅಲ್ಲ ಮಗ, ಯಾಕೆ ಹಾರಿದ್ನಿ? ಯಾಕೆ ನೀನ್ ಯಾಕೆ ಆರಿದ್ದು? ಸಂತೋಷ ಆಯ್ತು. ನನಗೂ ಸಂತೋಷ ಆಗಿದ್ದು. ಹೌದಾ? ಹೌದು. ಅಣ್ಣಯ್ಯ ಆ. ಮದುವೆ ಎಂದೇ ಅಲ್ಲ, ಆ. ಅತ್ತಿಗೆಯಾಗಿ ಬರುವಳು ಆ. ಉದ್ದಕ್ಕಿದ್ದಾಳ, ಗಿಡ್ಡಕ್ಕಿದ್ದಾಳ, ದಪ್ಪ ಇದ್ದಾಳ, ತೆಳ್ಳಗಿದ್ದಾಳ, ಬೆಳ್ಳಗಿದ್ದಾಳ, ಇಲ್ಲ ಭಟ್ರೆ ಹೆಂಡತಿಯ ಕರಿಯಮ್ಮನ? ನಾನು ಬಿಡ್ಕೆ ಬಂತ ಇದೆ. ಭಟ್ರೆ, ತಂಗಿ ಆಡುವ ಮಾತು ಕೇಳಿದ್ರ? ಎಂತ ಅಂದಾಳೆ? ಭಟ್ರೆ ಹೆಂಡತಿ ಕರಿಯಮ್ಮನ ಅಂತ ಕೇಳ್ತಾ ಇದ್ದಾರೆ. ಮೊನ್ನೆ ದಿವಸ ನೀವು ಕೈ ಹಿಡ್ಕೊಂಡು ಹೋದವಳು ಬೆಳಿ ಇದ್ದಳು, ಅದು ಮನೆ ಕೆಲಸದಾಳೆ. ಕೇಳ್ದವಳು ಕೈ ಹಿಡ್ಕೊಂಡು ಎಲ್ಲಿಗೆ ಹೋದದ್ದು? ಮತ್ತೆ ನಾನು ಹೆಂಡತಿ ಕರ್ಕೊಂಡು ಏನು ಓಡ್ ಮದುವೆ ಮನೆ ಕೆಲಸಕ್ಕೆ. ಅದೇ ಕೆಲಸಕ್ಕೆ ಕರ್ಕೊಂಡು ಹೋದದ್ದಾ? ಇದು ತಂಗಿ ಏನಣ್ಣ? ಬ್ರಾಹ್ಮಣ್ರೆ, ವಾ. ತಂಗಿ ಆಡುವ ಮಾತನ್ನ ಕೇಳಿದ್ರ? ಮದುವೆ ಅಂತ ಹೇಳಿದಾಗ ಅತ್ತಿಗೆ ಆಗಿ ಬರುವವಳು ಉದ್ದ ಇದ್ದಾಳ, ಗಿಡ್ಡ ಇದ್ದಾಳ, ದಪ್ಪ ಇದ್ದಾಳ, ಸಣ್ಣ ಇದ್ದಾಳ, ಬಿಳಿ ಇದ್ದಾಳ, ಕಪ್ಪಿದ್ದಾಳ ಎನ್ನುವುದಾಗಿ ಪ್ರಶ್ನೆ ಮಾಡ್ತಾ ಇದ್ದಾಳೆ. ಹೌದು. ನಾಳೆ ಎಲ್ಲಿಯಾದ್ರೂ ಅತ್ತಿಗೆ ಮನೆಗೆ ಬಂದ್ರೆ ಅತ್ತಿಗೆಯ ಕೈಯಲ್ಲಿ ಸೌಂಟ ನಾದಿನಿಯ ಕೈಯಲ್ಲಿ ಸುತ್ತಿಗೆ ಅವರಿಬ್ಬರು ಜಗಳ ತಪ್ಪಿಸುವುದಕ್ಕೆ ಪಕ್ಕದ ಮನೆ ಬರ್ಕ ಬಂದವನೇ ಬಾವ. ಅಣ್ಣ ಓ, ನಾನು ಅಂತವಳ? ನನ್ನ ತಂಗಿ ಅಂತವಳಲ್ಲ ತಂಗಿ, ಮದುವೆ ನನಗಲ್ಲ ತಂಗಿ. ಮತ್ ಯಾರಿಗೆ? ಅವ್ರೇನ್ ಹಾಗೆ ಮಾಡುದು? ಇವ್ರೀಗ ಭಟ್ರೆ ನಿಮ್ಗ ಮದುವೆ? ನಂಗೆ ಅಂತ ತಕ ಹೊತ್ತ ಇನ್ನು ಅದೇ, ಮದುವೆ ಅವರಿಗೂ ಅಲ್ಲ ನನಗೂ ಅಲ್ಲ, ಮತ್ತೆ ಮದುವೆ ನಿನಗೆ. ನನಗ ಹಾ, ಇಷ್ಟು ಬೇಗ ಬೇಡ ಇತ್ತು. ಒಂದು 20 ವರ್ಷ ಬಾಯಿಲಿ ಆ, ಅಂದ್ರೆ ಮದುವೆ ನೀನ್ ಆಗಲೇಬೇಕು ತಂಗಿ. ನಿನ್ಗಾಸೆ ಇದ್ರೆ ಮಾಡ್ಸಪ್ಪ. ಹಾ. ಅಲ್ಲ, ಆ. ಮದುವೆ ಅಂತ ಹೇಳ್ತೀಯ? ಹೌದು. ಅಪ್ಪ ಇಲ್ಲ ಮನೆಯಲ್ಲಿ, ಅಪ್ಪನಿಗೆ ಮದುವೆ ಅಲ್ಲಲ್ಲ, ಮಗಳಿಗಾದ್ರೂ ಅಪ್ಪ ಬೇಡ್ವಾ? ಅಗತ್ಯ ಉಂಟ? ಪೂರ್ವಿಕರೇ ಒಂದು ಮಾತನಾಡ್ಲಿಲ್ವಾ? ಅವ್ರು ಎಷ್ಟು ಬೇಕಾದ್ರೆ ಮಾತಾಡ್ಲಿ, ನೀನೊಂದು ಸರಿ ಮಾತಾಡೀಗ. ಹಾಗಲ್ಲ, ಜ್ಯೇಷ್ಠರ ಭ್ರಾತೃ ಮಾಸ್ಟ್ರಿಗೆ ಸಮಾನ. ಆ? ಹಂಗಲ್ಲ ಮನೆಯಾಗ. ಹಾಗೆ ಜ್ಯೇಷ್ಠರ ಭ್ರಾತೃ ಮಾಸ್ಟ್ರಿಗೆ ಸಮಾನ. ಜ್ಯೇಷ್ಠ ಮಾಸ್ಟರ್ ಪುತ್ರ ಸಮಾನ. ಸರಿ ಹೇಳಿದ್ರಿ ಭಟ್ರ, ನೀವು ಸರಿ ಹೇಳಿದ್ರಿ. ಭಟ್ರ ಹೇಳದೆ ಸುಮ್ಮನಿರ. ಏನು ಸರಿ ಹೇಳಿದ್ದು? ಭಟ್ರ ಸರಿ ಹೇಳಿಲ್ವಾ? ಈ ಭಟ್ರ ಸರಿ ಹೇಳುದು? ಹೌದು, ಹಾಗಲ್ಲ. ಅವರು ಸಂಸ್ಕೃತ ಪಂಡಿತರು ಅವರು. ಯಾರು ಅವ್ರು. ಸುಮ್ನಿರು, ನಿನಗೆ ಗೊತ್ತಾಗುದಿಲ್ಲ ಅಂತ ಏನ್ ಬೇಕಾದ್ರೆ ಹೇಳ್ತಾರ ಅವ್ರು. ಹೌದು, ನೀವು ತಪ್ಪು ಹೇಳ್ರಿ ಭಟ್ರ. ಜ್ಯೇಷ್ಠ ಭ್ರಾತೃ ಆ. ಪಿತೃ ಸಮಾನ ಅಂದ್ರೆ ಅಣ್ಣ ತಂದೆಗೆ ಸಮಾನ ಅಂತ. ಅದೇ ಕೇಳ್ಕೊ, ತಂಗಿ ಕೇಳಿ ಕಲ್ತ್ಕೋ. ಅಲ್ಲ, ನೀವು ನಮ್ಮ ಅಣ್ಣ ಮಾರ, ನಮ್ಗಿಂತ ಬೇಕಿದ್ರಿ ನೀವು. ಅಣ್ಣಯ್ಯ ಆ. ಆದ್ರೂ ಆ. ಅಪ್ಪ ಬೇಡುವ ನಮ್ಮ ಮನೆಯಲ್ಲಿ? ಅಯ್ಯೋ ತಂಗಿ, ನಾನಾಗಿ ಈ ತೀರ್ಮಾನ ಕೈಗೊಂಡದ್ದಲ್ಲ. ಮತ್ತೆ? ಅಪ್ಪನೇ ಲೇಖನವನ್ನ ಬರೆದಿದ್ದಾರೆ. ಏನಂತ? ಲೇಖನದಲ್ಲಿರುವ ವಿಷಯ ಇಷ್ಟೇ. ಶ್ರೀಮ ಸಚಿವ ಶ್ರಮಣ ಒಪ್ಪುದು. ಏನ್ ಮಾತಾಡಿದ್ದೆ ನೀನು? ಏನು ಗೊತ್ತಾಯಿಲ್ಲ? ಇಲ್ಲ. ನಮ್ಗೆ ಇಷ್ಟೊತ್ತರಿಗಿದ್ದರಿಗೆ ಗೊತ್ತಾಯಿಲ್ಲ, ನಿಂಗೂ ಗೊತ್ತಾಯಿಲ್ಲ. ಅಲ್ಲ, ಏನಂತ ಹೇಳ್ದಿ ನೀನು? ನಿಮ್ಗೆ ಯಾರಿಗೂ ಭಾಷೆ ಗೊತ್ತಿಲ್ಲ? ನಿನ್ ಕಡೆಗೆ ಆಯ್ತು. ನಿನ್ನ ಜೊತೆಗೆ ಇದ್ರೆ ಯಾರಿಗೂ ಬರುವುದಿಲ್ಲ. ಹೌದಾ? ಇದ್ದದ್ದು ನೆನಪೋಗ್ತದೆ. ಮತ್ತಿರ್ತಾರೆ. ಹಾ, ಲೇಖನ ಮತಿತಾರ್ಥ ಹೇಳ್ತೇನೆ ಕೇಳು. ಏನು? ಲೇಖನವನ್ನ ಕಂಡಾಕ್ಷಣವೇ ಹೊತ್ತು ಕಳೆಯದೆ ಹಾ. ಮದುವೆ ಮಾಡಿಸ್ಬೇಕು ನಿನಗಂತೂ ಬರೆದಿದ್ದಾರೆ. ಮದುವೆಯ? ಹೌದೌದು. ಅಣ್ಣಯ್ಯ, ಆ. ಮದುವೆ ಮಾಡ್ತೀಯ ಹೌದು, ಆ. ವರ ಯಾರು ಅಂತ ಬೇಡ್ವಾ? ಓ, ಗಂಡನ ನೋಡ್ಬೇಕಾ? ಹಾ. ಎಲ್ಲೆಲ್ಲೋ ಇಲ್ಲ, ಅಲ್ಲಿ ನಿಂದಿದ್ದಾರೆ ನೋಡು ಅವರೇ. ಅಣ್ಣ, ನನಗೆ ಈ ಜನ್ಮದಲ್ಲಿ ಮದುವೆ ಬೇಡ. ನೀನು ಬೇಡ ಅಂತ ಹೇಳಿದ್ರು ನನ್ನ ತಂದೆ ನನಗೆ ಜವಾಬ್ದಾರಿ ವಹಿಸಿದ್ದಾರೆ. ನೀನು ಇವರನ್ನ ಮದುವೆ ಆಗಲೇಬೇಕು. ಸುಮ್ಮನೆ ಅಣ್ಣ ನೀನು. ಆ. ನಾನು ಮದುವೆ ಆಗುದಿಲ್ಲ, ನನಗೆ ಬೇಡ. ಆಗುದಿಲ್ಲ ಅಂತ ಹೇಳಿದ್ರೆ ನಾನು ಸಿಟ್ಟು ಬರ್ತದೆ. ನಾನು ಕೇಳುದಿಲ್ಲ, ನೀನು ಇವ್ರನ್ನ ಮದುವೆ ಆಗಲೇಬೇಕು. ನಿನಗೆ ಸಿಟ್ಟು ಬರ್ತದೆ ಅಂತ ಮದುವೆ ಆದ್ರೆ ಆ ಭಟ್ರನ್ನ ಕಟ್ಕೊಂಡು ಯಾವ ಗುಂಡಿಗೆ ಆರುದು ನಾನು? ಭಟ್ರನ ಹಾ? ಭಟ್ರ ಸಾಯ್ತಿದ್ರಿ ನೀವು. ನೀನೇ ಹೇಳ್ದಲ್ವಾ? ಏನ್ ಹೇಳಿದ್ದು? ನನ್ನ ತಂಗಿ ಹತ್ರ ಮಾತಾಡುವ ಇಲ್ಲಿ ಹತ್ರ ನಿಂತ್ಕೊಂಡು ಬ್ರಾಹ್ಮಣರ ಹಿಂದೂ ಇನ್ನೊಂದು. ನಿಮ್ಮ ಬೇರೆ ಎಲ್ಲೂ ಜಾಗ ಇಲ್ವಾ? ಅಲ್ಲಿ ಹೋಗಿ ನಿಂತ್ಕೊಂಡಿದ್ರಲ್ಲ, ನಿಮ್ಮ ಮುಖ ನೋಡಿ ಅವಳು ಮದುವೆ ಬೇಡ ಅಂತಿದ್ದಾಳೆ. ಹೌದಾ? ನೀವು ಪ್ರಾಯದ ಹೆಣ್ಮಕ್ಳಿದ್ರಲ್ಲ, ಹೋಗ್ಬೇಡಿ. ಮಾತಾಡಿ ಸಾಯ್ತೆ ಬರೀ. ತಂಗಿ, ಅಣ್ಣ, ಇವರು ಅಲ್ವೇ? ಹಾ? ಅಲ್ಲ ನೋಡು, ಅಲ್ಲ ನೋಡು. ಸಮಸ್ಯೆ ಆಯ್ತಲ್ಲ, ತಂಗಿ ನೋಡಿದ್ರ ಓಡಿ ಹೋದ್ಲು.
ಹೌದೇ ಆದ್ರೂ ಒಂದು ಉಪಕಾರ ಆಯ್ತು. ಎಂತ ಮದುವೆ ಆದ ಮೇಲೆ ಓಡಿ ಹೋಗಿದ್ದೆ ಹೌದಂತಾದ್ರೆ ನಮ್ಮ ಮರ್ಯಾದೆ ಹೋಗ್ತಿತ್ತು. ಮದುವೆ ಮುಂಚಿತವಾಗಿ ಓಡಿ ಹೋಗಿ ಮರ್ಯಾದೆ ಉಳಿತು ನೋಡಿ. ಎಂತ ಭಟ್ರೆ, ಮದಿ ಆದ್ಮೇಲೆ ಓಡಿಯಾರು ಮರ್ಯಾದೆ ಹೋಗೋದೆ, ಆಗ ಮೊದ್ಲು ಹೋದ್ರು ಮರ್ಯಾದೆ ಹೋಗೋದೆ. ನಿಮ್ಗೆ ಎಂತ ಗೊತ್ತಾಗೋದಿಲ್ಲ ಭಟ್ರೆ. ಮದುವೆ ಆದ್ಮೇಲೆ ಓಡಿ ಹೋಗಿದ್ರೆ ತುಂಬಾ ಮರ್ಯಾದೆ ಹೋಗ್ತಿತ್ತು, ಈಗ ಸ್ವಲ್ಪ ಹೋಯ್ತು. ಮರ್ಯಾದೆ ಹೆಚ್ಚು ಕಡಿಮೆ ಅಂತ ಇಲ್ಲ, ಒಂದೇ ಸಲ ಹೋಗ್ತದೆ. ಅಯ್ಯೋ, ನಿಮ್ಮನ್ನ ನೋಡಿದ್ರು ನನ್ಗೆ ಅರ್ಥ ಆಗ್ಲಿಲ್ಲ ನೋಡಿ. ನನಗೆ ಈಗ ಅರ್ಥ ಆಯ್ತು, ಅವಳು ಓಡಿ ಹೋದದ್ದಲ್ಲ, ಪೂರ್ವಿಕರ ಒಂದು ಮಾತನಾಡ್ಲಿಲ್ವ. ಅವರು ಹಲವು ಮಾತಾಡಿದ್ದಾರೆ. ನೀ ಅಂತ ಗಂಡು ಹೇಳಿ ನಾ ಹೇಳೋದ್ನ ಹೇಳ್ಬೇಕಾ? ಇದ ಮೌನಂ ಸಿಂ ಸಿಂ ತಾಂಗೊಲ್ಲೆ ಆಯ್ಕು ಅದಲ್ಲ ಬ್ರಾಹ್ಮಣ್ರೆ. ಮೌನಂ ಸಿಂ ಸಿಂ ಬರೇ ಮೌನಂ ಸಮ್ಮತಿ ಲಕ್ಷಣಂ. ಇದಾದ್ರೂ ಸರಿ ಹೇಳಿದ್ರೆ ನೋಡಿ. ಒಪ್ಪಿಗೆಯನ್ನು ಸೂಚಿಸಿದಾಳಂತ ಆಯ್ತು. ಹೌದು. ಇನ್ನಾಗಬೇಕಾದ್ದು ಮದುವೆ. ಹೌದು, ಬರ ಹೇಳಿ. ಯಾರಲ್ಲಿ ಹೆಣ್ಣು ಬರಲಿ? ಶೃಂಗರಿಸಿದರ ಬಲೆಯರೊಲಿದು ಭಟ್ರೆ ಕೆರ್ದ್ರ ಕೆರುಗಂತ ಶುರು ಆಯ್ತು ಈಗಲೇ. ಅಂತ ಕೆರಿತ್ತೆ ಅದಲ್ಲ ಕರೆದ್ರ ಕೇಳಿ. ಅಲ್ಲ ಸುಳ್ಳಲ್ಲ ಇಲ್ವೇ? ನೀನು ಅಪ್ಪನಿಗೆ ಒಂದು ಹೆಣ್ಣ ಏಳು ಹೆಣ್ಣ ಮನೇಲಿ ಒಂದೇ ಅಪ್ಪ ಅಂತ ಹೇಳ್ತಾರೆ. ಹಾಗಲ್ಲ, ಯಾಕೆ? ಇದು ಯಾರನ್ನ, ಇದು ಯಾವುದಿದೆ? ಹೌದಾ? ಕೆಲಸದವಳು. ಕಲ್ತಾರ ಹೌದಾ? ಇದೆ ತಗೊಂಡೆ ನಾವು ಇಟ್ಕೊಂಡದ್ದು ನೀನ ಕೆಲಸಕ್ಕೆ. ಕಲ್ಲ ಮಗಳಿಲ್ಲ. ನಾನು ಹೇಳಿದ್ದು ಹೆಣ್ಣು ಬರಲಿ ಅಂತ ಹೇಳಿ. ಅಯ್ಯೋ, ಅದಕ್ಕೆ ನಾ ಬಂದಿತ್ತು. ಹೌದು, ನೀ ಹೆಣ್ಣ ಅಲ್ವಾ? ನಿನ್ನ ಕಂಡ್ರೆ 4 ಮಕ್ಕಳ ಹಬ್ಬಿಕೊಂಡಿದ್ದೆ ಹೆಣ್ಣ ನೀನೆ. ಭಟ್ರೆ ಹಾಗೆ ಕಾಣ್ತೇನೆ ನಾನು. ಹಂಗೆ ಕಾಮ್ರೆ ಎಂತ ಕಾಮ್ರೆ? ಏನು? 4-5 ಮಕ್ಕಳ ಹಬ್ಬಿಕೊಂಡಿದ್ದಾಳೆ ಹೆಣ್ಣನ್ನು. ಕೆಳಗೂ ಇಲ್ಲ ಮೇಲೂ ಇಲ್ಲ ಇದಕ್ಕೆ. ಯಾರು ಹೇಳಿದ್ದು? ಎಂತ ಕೆಳಗೂ ಇಲ್ಲ ಮೇಲೂ ಇಲ್ಲ ಅಂತ ಹೇಳಿದ್ರೆ ಹಾಗಲ್ವೇ? ಹಾ, ಹೇಳಿದ್ದಷ್ಟೇ. ಹೇಳಿದ್ದ. ಹಾ, ನೀವಿಗೆ ಯಾರು ಬರ್ಲಿ ಅಂತ ಹೇಳಿದ್ದು? ನಾನು ಮದುವೆ ಹೆಣ್ಣು ಬರಲಿ ಅಂತ ಹೇಳಿದ್ದು. ನನಗೆ ಮದುವೆ ಒಂದಾಗ್ಲಿಲ್ಲ. ಮತ್ತೆಲ್ಲ ಆಯ್ತಾ ಕಾಂತಲ್ಲ? ಯಾವುದು? ಮದುವೆ ನಿಶ್ಚಯ ಆಗಿದೆ. ಹೌದಾ? ಹೌದು, ನಿಶ್ಚಯ ಆಯ್ತಾ? ಆಗಿದೆ. ಮದುವೆ ಮದುವೆ ಮುಂದೆ ಬರ್ತದೆ. ಹೀಗೆ ಗಸ ಬಸ ತಿರುಗೆ ನಾಳೆಗೆ ಮುಂದ್ರು ಮತ್ತೆ ಶೃಂಗರಿಸಿದರ ಬಲೆಯರೊಲಿದು ಮಂಗಳಾಂಗಿಯರು ಮನವೊಲಿದು ಈಗ ಅಂತರ್ಪಟ ಈಗ ಹಾರ ಈಗ ಹಾರ ಈಗ ಈಗ ಅಂತ ಹೇಳಿದ್ರೆ ಹಾಗಲ್ಲ, ಹಾರ 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 ವರ್ಷ ಒಗ್ಗಲು ಗೊತ್ತಿ ನೀನೆ. ಅಣ್ಣ ಇಲ್ಲಿ ಹಿಡ್ಕೊಂಡಾರು ಅಲ್ಲ, ಅವ್ರ ಹತ್ರ ಹಿಡ್ಕೊಳ್ಳಿಕ್ಕೆ. ತೆರೆ ಹೊಡಲ್ವಾ? ಅದಲ್ಲ ಮರೆಯ, ಹೂವಿನ ಹಾರ. ಹಾಗೆ ಆ ಕಡೆ ಉಂಟು ಹಿಡ್ಕೊಳ್ಬೇಕು. ಈಗ ನಿನ್ ಕಡೆಗೆ ಇಟ್ಕೊರಿ ನಂಗೂ. ಇದು ಭಟ್ರೆ ನೀವಂತ ಬಲಿ ಹಾಕಿವ್ಯಾ? ಬಲಿ ಹಾಕದಲ್ಲ ಮರೆಯ, ಇದು ಅಂತರ್ಪಟ. ಹೆಣ್ಣು ಹೆರಿಗೆ, ಹೆಣ್ಣು ಹೆರಿಗೆ, ಹೆಣ್ಣು ಹೆರಿಗೆ. ಹೌದಾ ತಂಗಿ? ಇಲ್ಲಪ್ಪ, ಅಂತದ್ದೇನಿಲ್ಲ. ಇಲ್ಲ ಅಂತ ಇಲ್ಲ ಅಂತ. ಅಂತದ್ದೇನಿಲ್ಲ. ಯಾರು ಹೇಳಿದೀಗ? ಸುಳ್ಳು ಸುಳ್ಳು. ಭಟ್ರೆ, ಹುಡುಗಿ ಒಳಗೆ ಇಲ್ಲ ಹೆರಿಗೆ. ಯಾರು ಹೇಳಿದ್ದು? ಬ್ರಾಹ್ಮಣ್ರೆ, ನನಗೆ ಸುಮ್ಮನೆ ಏರ್ಸ್ಬೇಡಿ. ಸಖಿಯು ಹೇಳ್ತಾ ಇದ್ದಾಳೆ, ತಂಗಿಯು ಹೇಳ್ತಿದ್ದಾಳೆ ಅಲ್ಲ ಎನ್ನುವುದಾಗಿ ನಿಮ್ಗೆ ಹೇಗೆ ಗೊತ್ತಾಗ್ತದೆ? ನಾನು ಇದು ಪ್ರಥಮ ಮದುವೆ ಮಾಡಿಸೋದಲ್ಲ, ಮತ್ತೆ ಹಲವು ಮದುವೆ ನೀವು ಮಾಡಿಸ್ತೇವೆ. ಎಷ್ಟೇ ಮದುವೆ ಮಾಡಿಸಿ ನಾನು ತಂಗಿ ಅಲ್ಲ ಅಂತ ಹೇಳಿದ್ರೆ ನೀವತ್ತ ಹೇಳು. ಬ್ರಾಹ್ಮಣರನ್ನ ಮತ್ತೆ ಏರ್ತಾರೆ ಮತ್ತೆ ಹೇಳಿದ್ರೆ ಮದುವೆ ದಿನ ಏರ್ಸ್ಕೊಂಬಾಗ ಏರ್ಸ್ಕೊಂಬಾಗ ಅಂತ ಹೇಳಿದ್ರೆ ಅವಳ ಅಲ್ಲ ಅಂತ ಹೇಳ್ತಿದ್ದಾಳೆ. ಅವಳು ಅಲ್ಲ ನಂಗೆ ಗೊತ್ತಿಲ್ಲ. ಕಣಿಕೆ ಹಾಕ್ಬೇಡಿ ಹೇಳಿದೆ. ಹೆಣ್ಣು ಹೆರಿಗೆ ಹೆರಿಗೆ. ಈ ಅಣ್ಣ ನೋಡಣ್ಣ, ಅವ್ರು ಏನೆಲ್ಲ ಹೇಳ್ತಾರೆ. ಬ್ರಾಹ್ಮಣ್ರೆ ಕೇಳಿ ಸರಿಯಾಗಿ. ಅಯ್ಯೋ, ಏನು ಇಲ್ಲ ಅಂತದ್ದು. ಅಂತದಲ್ಲ ಮರೈತಿ. ಅಂತರ್ಪಟ್ಟದ ಹೊರಗೆ ಹೆಣ್ಣು. ಆಗ ಹಾಗೆ ಅಂತ ನಿಮ್ಮ ಮಾತನಾಡುವ ಬಾಯಲ್ಲೇ ಹೇಳಬಾರ್ದ? ಇಷ್ಟೊತ್ತಲ್ಲಿ ಅಂತ ಮೇಲಕ್ಕೆ
ಗಂಡಿಸೋಡ್ ಹೆಣ್ಣು ಕಮ್ಕಾಗ ಹೆಣ್ಣಿಸೋಡ್ ಗಂಡು ಕಮ್ಕಾಗ ಅವಾಗ ನೋಡಿದ್ದೆ ಭಟ್ರೆ, ಆ ಅವಾಗ ನೋಡಿದ್ದೆ. ಈಗ ಕಮ್ಕಾಗ ಮಂತ್ರ ಹೇಳಿದ್ಮೇಲೆ ಇಬ್ರು ಆಚೀಚೆ ಮಾಡ್ಕೊಂಡು ಏನು ಎಂತ ಮಾಲೆ ಹಾ. ಸುತ್ತೆ ಸಾವಧಾನ ಸೊಕ್ಲೆ ಸಾವಧಾನ ತಲೆಯಲ್ಲಿ ಮುಖ ನೋಡಿ ಮಾಲೆ ಹಾಕು. ಬ್ರಾಹ್ಮಣರ ಊಟ ಊಟ ಹೌದು ಊಟ ವಿಷಯ ಗೊತ್ತಿಲ್ಲ ನಿಂಗೆ. ಏನು ಊಟ ನೀವು ಹೇಳಿದ್ರೆ ಗೊತ್ತಾಗ್ತದೆ. ಬರೀ ಮಾಲೆ ಹಾಕಿದ ತಕ್ಷಣ ಮದುವೆ ಪೂರ್ಣ ಆಗುದಿಲ್ಲ. ಆಗ್ಲಿಲ್ವಾ? ಆಹಾ ಕರಿಮಣಿ ಕರಿಮಣಿ ಕರಿ ಮಾಡಿ ನೀನು ಕರ್ಕೊಂಡು ಬಂದಿದ್ದೀರಾ? ಇಲ್ಲ ಮರೆಯೋ ಮತ್ತೆ ಅದೇ ಮಾಂಗಲ್ಯ 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 ಹೌದು. ನಿಮ್ಮಲ್ಲೇ ಹೇಳಿದ್ದೇವಲ್ಲ. ಮರೆ ನನಗೂ ನೆನಪಿಲ್ಲ ಮರೆ, ಔಷಧೆಲ್ಲ ಹಾಗೆ ಬಂದೆ. ತರ್ಲಿಲ್ವಾ? ಇಲ್ಲ ಇಲ್ಲ ಯೋಚನೆ ಮಾಡಬೇಡಿ. ಕರಿಮಣಿ ಇಲ್ದಿದ್ರಡಿಲ್ಲ ಮದುವೆ ಮುಂದುವರ್ಸಿ. ಕರಿಮಣಿ ಇಲ್ಲ ಮದುವೆ ಹ್ಯಾಂಗ ಮುಂದುವರ್ಸು ಮರೆಯ? ಬೇಕೆಯಾ? ಅದು ಬೇಕೇ. ಇಲ್ದಿದ್ರೆ ಮರ್ಯಾದೆ ಹೋಗ್ತದ? ಮರ್ಯಾದೆ ಪ್ರಶ್ನೆ, ಮಂತ್ರಿಗಳ ಮಗಳ ಮದುವೆ. ಯಾವ ಕಾರಣಕ್ಕೂ ಮರ್ಯಾದೆ ಹೋಗೋದಕ್ಕೆ ನಾನು ಬಿಡುದಿಲ್ಲ, ವ್ಯವಸ್ಥೆ ಮಾಡಿ ಕೊಡ್ತೇನೆ. ಹೌದಾ? ಬನ್ನಿ ಬನ್ನಿ. ತಗ ಅವ್ನು ಬೈತ. ನಮ್ಮದೇ ಅದು ಬೈಯುವುದೇ ಅದು. ಸೇರಿರುವಂತಹ ಸಭಿಕರಲ್ಲಿ ಮದನರಾಯರು ಮಾಡುವ ಆಶೀರ್ವಾದಗಳು. ಆಶೀರ್ವಾದ ಅಲ್ಲ ಮರೆ, ಬೇಡಿಕೊಳ್ಳು. ಬೇಡಿಕೊಳ್ಳುವ ಆಶೀರ್ವಾದಗಳು. ಬೇಡಿಕೊಳ್ಳು. ನೀವು ನಮ್ಮವರು, ನಾನು ನಿಮ್ಮವ. ನೀವು ನಮ್ಮವರಾದ ಮೇಲೆ ನಾನು ನಿಮ್ಮವ ಆಗಲೇಬೇಕು. ಎಲ್ಲರಿಗೂ ಗೊತ್ತಿದ್ದೆ. ಹೌದಾ? ಆದರೆ ಮಂತ್ರಿಗಳ ಮನೆಯಲ್ಲಿ ಮದುವೆ. ಬ್ರಾಹ್ಮಣರ ಬೇಜವಾಬ್ದಾರಿಯಿಂದ ಮಾಂಗಲ್ಯ ಬಿಟ್ಟು ಬಂದಿದ್ದಾರೆ. ಬಟ್ಟ ಸುದ್ದಿ ಹೇಳ್ಬೇಕಾಗ ಸುಮ್ಮನೆ. ಆದರೆ ಮಾಂಗಲ್ಯ ಇಲ್ಲ ಅಂತಾದರೆ ಮದುವೆ ನಿಲ್ತದೆ. ಮದುವೆ ನಿಂತರೆ ಮರ್ಯಾದೆ ಹೋಗ್ತದೆ. ಹಾಗಾಗಿ ಕೈ ಮುಗಿದು ಬೇಡಿಕೊಳ್ಳುವುದು. ಮದುವೆ ಆದವರು ಯಾರಾದರೂ ತೊಂದರೆ ಇಲ್ಲ, 2 ಗಳಿಗೆ ಕರಿಮಣಿ ಕೊಡಿ. ಅಂತ ಬಿಡ್ರಿ. ಉಣ್ಣಿಕ್ಕೆ ಇಲ್ಲೆಲ್ಲ ಕೊಲ್ಗೊಂಡಿಲ್ಲ, ಅದೇ ಕೊಲ್ಗೊಂಡಿನ ಮಂಡಿಯಲ್ಲಿ ಜಪ್ತಿದ್ರೆ. ಯಾಕೆ? ಮದುವೆ ಆದರೂ ಯಾವ್ದಾದ್ರು ಕರಿಮಣಿ ಬಿಚ್ಚಿ ಕೊಡ್ತಾನ? ಕೊಡುವುದಿಲ್ಲ. ಕರಿಮಣಿ ತೆಗುವುದು ಯಾವಾಗ? ಯಾವಾಗ? ಗಂಡು ಸತ್ತು ಮೇಲೆ. ಈಗ ನಾವು ಗಂಡನೇ ಕೊಲ್ಕ ಕರಿಮಣಿ ಬೇಕಲ್ಲ? ಕೊಂದನ್ನು ಮದುವೆ ಮಾಡೋದು ನೀನು? ಕರಿಮಣಿ ಬೇಡ, ನೀನು ಏನು ಮಾಡ್ ಮಾಂಗಲ್ಯ ಉಂಟ ನಂಗೆ ನೆನಪಿಲ್ಲ, ಈಗ ನೆನಪಾಯ್ತು. ಅಲ್ಲಿ ಯಾಕೆ ಇಟ್ಕೊಂಡದ್ದು ಭಟ್ರ? ಅಂದ್ರೆ ಅದು ಕೆಟ್ಟ ಅಭ್ಯಾಸ ಮರ. ಏನು ಏನು ಸಿಕ್ಕಿದ್ದು ಸೊಂಟದಲ್ಲಿ ಸಿಕ್ಕೊಳ್ಳು. ಏನ್ ಸಿಕ್ಕಿದ್ರು? ಹೌದು. ಬೆಂಕಿ ಗಂಡ ಸಿಕ್ಕಿದ್ರೆ ನೀನು ಸೊಡ್ಡಿಗೆ ಹೇಗೆ ತುರ್ಪುದೆ ಮಂತ್ರ ಹೇಳ್ತೇನೆ. ಹೇಳಿದ್ಮೇಲೆ ಹುಡುಗಿ ಕರ್ಲಿಗೆ ಕೊಟ್ಟೆ. ಮಾಂಗಲ್ಯಂ ತಂತುನಾನೇನ ಮಮ ಮಮ್ಮ ಮಮ್ಮ ಮನೆಗಿದ್ರು ಜೀವನ ಹೇತುನ ಕಂಠ ಬದ್ಧಾವ ಶುಭಗೆ ಯಹ ಜೀವನಂ ಸರ್ವಶತಂ ಹಕ್ಕೋ. ಏನ್ ಬಿಟ್ರೆ ನಾಚಿಕೆ ಆಗಿದೆ ನಿಮ್ಗೆ? ನಾಚಿಕೆ ಮಾಡ್ಕೊಂಡಾಗ ನನಗಾಗುದಿಲ್ಲ. ತಂಗಿ ಏನಣ್ಣ ಆಗುವುದಿಲ್ಲ ಅಂತ ಬ್ರಾಹ್ಮಣರು ಹೇಳಿದಾಗ ಹೇಳ್ಬಾರ್ದು. ಮಾಡು. ಮದುವೆ ಮಂಟಪ, ಮದುವೆ ಮಂಟಪ ಸಾವಿರಾರು ಜನ ಸೇರಿದ್ದಾರೆ. 1000 ಲಕ್ಷ ಜನ ಸೇರಿದ್ರು ಬ್ರಾಹ್ಮಣರು ಹೇಳಿದ್ಮೇಲೆ ಮಾಡ್ಬೇಕು. ಮಾಡು. ನಾನು ಮಾಡುದಿಲ್ಲ, ನನಗಾಗುದಿಲ್ಲ. ನನ್ನ ಮರ್ಯಾದೆ ಉಂಟು. ನೀ ಮಾಡಿ. ಈಗ ಬೇಡ ಬಾಬಾ, ಬ್ರಾಹ್ಮಣರು ಅಷ್ಟೇ ಹೇಳ್ತಾ ಇದ್ದಾರೆ ಮಾಡಿ. ಅಲ್ಲ, ಬರುವಾಗ ಸಂಪೂರ್ಣ ತಯಾರಾಗಿ ಬಂದವರು ನಾವು. ಇವಾಗ ಆಗ್ಲಿ ಇನ್ನೊಮ್ಮೆ ಮಾಡಿ, ಏನಾಗ್ತದೆ ಆಮೇಲೆ ನೋಡಿ. ಬಟ್ರೆ ನಾನ್ ಮಾಡ್ಲಾ? ನಾನ್ ಮಾಡ್ಲಾ? ನೀನು ಬಿಟ್ಟರೆ ಎಲ್ಲೋ ಮಾಡ್ತೇನೆ. ಅವಳು ಮಾಡ್ಲಿ, ಆಮೇಲೆ ನಾನು ಮಾಡ್ತೇನೆ. 4 ಜನ ಸೇರಿ ಮಾಡುವ. ನೀನು ಬಂದ್ರೆ ಕೈಗೆಲ್ಲ ಹೋಗ್ತಾಗ ಇಲ್ಲ. ಅಲ್ಲ, 7 ಪದಿಯನ್ನು ತುಳಿಬೇಕು. 7 ಪದಿಯ ಇಲ್ಲ ಬಟ್ರೆ, ಇಲ್ಲ 9 ಬಗೆ ಮಾಡಿದ್ದಾರಂತೆ. ಅದಲ್ಲ, ಸಪ್ತಪದಿ. ಸಪ್ತಪದಿ. ನಿಮ್ ಸಪ್ತ ಹೇಳಲಿಕ್ಕೆ ಬರಲಿಲ್ಲ, 7 ಹೇಳದ್ದು. 7 ಪದಿ ಒಳ್ಳೆ ಉಂಟು. ನಿನ್ನ ಬಲಗೈಯ ಕಿರಿಬೆರಳಿನಿಂದ ಓಲ ಬಲಗೈಯ ಕಿರಿಬೆ ಹಿಡ್ಕೊ. ಹೀಗೆ ಹೇಳ್ದಾಗೆ ಹೇಳ್ತಾ ಬರಬೇಕು. ಧರ್ಮೇಶ ಅರ್ಥೇಶ ಕಾಮೇಶ ಅಲ್ಲ, ಇದು 1 ಜೋಡು ಮಧ್ಯ 5 ಜೋಡು ಮಧ್ಯ ಒಂದೇ ಅಲ್ಲ. ಅವೇ ಅಂತ ಸಾಯ್ತಾ ಕಾಣ.
ಆಗಲೇ ಹೇಳ್ತಿದ್ದ ಇಟ್ಕೊಂಡು ಆಯ್ತು ರವಿ. ಈಗ ಕಾಮಿನಿ ರನ್ನಗೆ ಸೋಮ ಸುಂದರಗೆ ಕಾಮಾರಿಗೆ ಸುರ ಸ್ತೋಮ ವಂದಿದಗೆ ಕಾಮಿನಿಯರು ಸುಪ್ರೇಮದಿ ಪಾಡುತ್ತ ಹೇಮದಾರತಿಯ ಬೆಳಗಿದರು ಶೋಭಾನೆ ಮೇಲೇಳಿ ಗುರು ಹಿರಿಯರ ಆಶೀರ್ವಾದ ಪಡ್ಕೊಳ್ಳು. ಒಳ್ಳೆಯದಾಗ್ಲಿ. ಅಣ್ಣ ಸೀರಿಯಸ್ ಆಗಲಿ. ಎಂತ ಅಂದ್ರೆ ತಪ್ಪಾಯ್ತಾ? ಮುಂದೆ- ಇದು ವನವಾಸ ಪ್ರಾಪ್ತಿರಸ್ತು. ಎಂತ ಸಾಹಿತ್ಯ ಮರ್ಯ ಅದು ತಪ್ಪ? ಅದು ಹಂಗಲ್ಲ ಹೇಳುದಲ್ಲ. ಹಾಗಾದ್ರೆ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಈಗ ಆದ್ಯತೆ ಅಲ್ಲ ಮತ್ತೆ ಎಂತ ಹೇಳಿ ಸಾವಿರ ಭಟ್ರೆ? ಎಂತ ಹೇಳಿದ್ರು ಒಳ್ಳೇದಾಗ್ಲಿ. ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಏನಾದ್ರು ಸಭೆ ಗುರುಭ್ಯೋ ನಮಃ. ಒಳ್ಳೇದಾಗ್ಲಿ. ಈಗ ಹಾ. ಹುಡುಗಿಯ ತಂದೆ ಇಲ್ಲ, ಇಲ್ಲ ಇಲ್ಲ, ಇದ್ದಾರೆ, ಇಲ್ಲಿಲ್ಲ. ಅಣ್ಣ ಇದ್ದಾನೆ. ಹಾ. ಹುಡುಗಿಯನ್ನು ಹಾ. ಕೈ ಎತ್ತಿಕೊಡು. ಹಾ. ಯಾಕೆ ಹೇಳಿ ಕೈ ಮುರಿದು ಹಾಕ್ತೇನೆ. ನೀವೇ ಹೇಳಿದಲ್ವ ಭಟ್ರೆ ಕೈ ಎತ್ತಿ ಕೊಡು ಅಂತ. ಅಯ್ಯೋ ಕೈ ಎತ್ತಿ ಕೊಡುದಲ್ಲ ಮರೆಯ, ಹುಡುಗಿಯನ್ನು ಎತ್ತಿ ಕೊಡು ಅಂತ ಹೇಳಿ. ಆಗ ಹಾ. ಕಳೆದ ವರ್ಷ ಆದ್ರೂ ಎತ್ಬೋದು, ಈ ವರ್ಷ ಕಷ್ಟ. ಅದಿಲ್ಲ. ಹಾಗಲ್ಲ ಮರೆಯ, ಹುಡುಗಿಯ ಕೈಯನ್ನು ಹುಡುಗನ ಕೈ ಒಪ್ಸಷ್ಟು ಸಾಕು. ಆಗ ಹಿತವಚನ ಲೈಕ್ ಮಾಡಿ. ತಂಗಿ ಅಣ್ಣ ತಂಗಿ ಅಣ್ಣ ತಂಗಿ ಅಣ್ಣ ತಂಗಿ ಅಣ್ಣ ತಂಗಿ ಅಣ್ಣಯ್ಯ ಅಣ್ಣಯ್ಯ ಅಯ್ಯ ತಂಗಿ ಅಣ್ಣಯ್ಯ ಅಯ್ಯ ಅಣ್ಣಯ್ಯ. ಮದಿ ಮನೆಯ ಬಜದ ಮನೆ. ಹುಡುಗಿಯನ್ನು ಹುಡುಗನ ಮನೆ ಕಳಿಸುವಾಗ ಸ್ವಲ್ಪ ನಗರ್ತಿ ಬರ್ದ ಅಲ್ಬೇಡ. ಬ್ರಾಹ್ಮಣರ ಓ ನಿಮ್ಗೂ ಒಂದ್ ತಂಗಿ ಇದ್ದಿದ್ರೆ ದುಃಖ ಬತ್ತಿತ್ತು. ಒಳಗ್ ಬತ್ತಿತ್ತು. ಸುಮ್ಮನೆ ಒಳುಗಲ ನಾಟು ತಗೊಂಬೇಕು. ನಗಾಡ್ಬೇಕಾ? ಯಾತ ಹೇಳಿ ಕೊಡ್ತೀಯ ಭಟ್ರೆ ಮುಖದಲ್ಲಿ ನಗುವಿನ ಭಾವನೆ ಇಲ್ಲಿ ಸಾಕ. ಆಗ ಅಲ್ಲ ಚೌಳಿಯಳ ಹುಳಿ ಹೇಳುವ ಭಾವ ತಂಗಿ ಅಣ್ಣ ಭಾವ ಬಡ್ಡಿ ಮೇಲೆ ಸಾಲು ಇತ್ತಲ್ಲ ಅವನ್ಕೆಲ್ಲ. ಭಾವ ನನ್ನ ತಂಗಿಯನ್ನ ಬಹಳಷ್ಟು ಪ್ರೀತಿಯನ್ನು ನೋಡಿಕೊಂಡವ. ಸ್ವಲ್ಪ ದೂರ ನಿಂತ್ಕೊಂಡಿವ. ಹಾಗೇ ನನ್ನ ತಂಗಿಯನ್ನ ಬಹಳಷ್ಟು ಪ್ರೀತಿಯಿಂದ ನೋಡಿಕೊಂಡವ. ದುಮಾನ ದುಮಾನ್ ನಿಮ್ಮ ಅಪ್ಪಯ್ಯ. ದಮಾನ ಅಣ್ಣ ನಿನ್ನ ಹೆಸರು ನಿನ್ಗೆ ನೆನಪಾಯ್ತಾ? ಮದನ. ಅದೇ ಬಹಳ ಪ್ರೀತಿಯಿಂದ ನೋಡಿದ್ದು. ಎಷ್ಟು ಪ್ರೀತಿ ಅಂತ ಹೇಳಿದ್ರೆ ಮೇಲಿಟ್ಟದೆ ಹೌದು ಅಂತಾದ್ರೆ ಇರುವೆ ಕಚ್ಚಿಕೊಂಡು ಹೋಗ್ತದೆ, ಕೆಳಗಿಟ್ಟದೆ ಹೌದು ಅಂತಾದ್ರೆ ಕಾಕೆ ಕಚ್ಚಿಕೊಂಡು ಹೋಗ್ತದೆ. ಎಂತ ಕಾಲ ಮರೆಯ. ಯಾಕೆ ಈ ವರ್ಷ ಎಂತೆಲ್ಲ ಬದಲಾಗ್ತೀನಿ ಮರೆಯ. ಯಾಕೆ ಅಲ್ಲಿ ಇದ್ರ ಮರೆಯ ಇರುವೆ ಎಲ್ಲ ಮೇಲಿರುತ್ತೆ, ಕಾಗಿ ಕೆಳಗಿರುತ್ತಾ? ಉಂಟು. ಎಲ್ಲಿ ದುಮಾನ? ದುಮನ ಮೇಲೆ ಅಟ್ಟದಲ್ಲಿರುವ ಸಕ್ಕರೆ ಡಬ್ಬದಲ್ಲಿ ಇರುವೆ ಇದ್ದಿತ್ತು. ಕೆಳಗಿದ್ದ ಕಾಳು ಹಾಕುವುದಕ್ಕೆ ಕಾಗೆ ಬಂದಿತ್ತು. ಕಾಗೆ ಕೆಳಗೆ, ಇರುವೆ ಮೇಲೆ. ಅಣ್ಣ ಸರಿ ಮಾತಾಡ್ದೆ ಈಗ. ಕೆಲಸ ಎಲ್ಲ ಮಾತಾಡ್ತಾ ದುಮಾನ ಸಾಮಾನ ಸಾಮಾನು ಯಾಕೆ ಹೇಳ ದುಮಾನ. ಆಗಲ್ಲ ಎಂತ
ಮದನ. ಭಟ್ರೆ ನೀವು ಸ್ವಲ್ಪ ಸುಮ್ಮನೆ ಅಣ್ಣ ನೆನಪು ಹೋಗ್ತದೆ ಭಟ್ರೆ. ತಂಗಿ, ಅಣ್ಣ ಇಲ್ಲಿಯವರೆಗಾಗಿ ವಿನೋದಕ್ಕಾಗಿ 4 ಮಾತನಾಡಿರಬಹುದು. ಜೀವನದಲ್ಲಿ ವಿನೋದ ಬೇಕು ಸತ್ಯ, ವಿನೋದವೇ ಜೀವನವಾಗಬಾರದು. ಇಲ್ಲಿಯವರೆಗಾಗಿ ನಿನ್ನನ್ನು ಬಹಳ ಪ್ರೀತಿಯಿಂದ ಕಂಡುಕೊಂಡವರು ನಾವು. ಎಷ್ಟು ಪ್ರೀತಿ ಅಂತ ಹೇಳಿದ್ರೆ, ನಿನಗೆ ಯಾವ ನೋವು ಆಗದಿದ್ದ ಹಾಗೆ ನೋಡಿಕೊಂಡವರು. ಮುಂದೆ ನಾಳೆ ಅಂತ ಹೇಳಿದ್ರೆ ಗಂಡನ ಮನೆಯನ್ನ ಸೇರುವವಳು ನೀನು. ಗಂಡನ ಮನೆಯಲ್ಲೂ ಹೀಗೆ ಸುಖ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಸುಖ ಸಿಗುತ್ತದೆ ಅಂತ ಹೇಳಿದ್ರೆ ಬಹಳಷ್ಟು ಸಂತೋಷ ಪಡುವ ನಿನ್ನ ಅಣ್ಣ. ಒಂದೊಮ್ಮೆ ನಿನಗೆ ಕಷ್ಟ ಆಯ್ತು ಅಂತ ಆದ್ರೆ ಬೆಳಿಗ್ಗೆ ಬೇಗ ಎದ್ದು ಯಾರಿಗೂ ಹೇಳ್ದೆ ಓಡ್ಬೇಕಾ? ಎಂತ ಮಾತಾಡ್ತೇನೆ ನೀನೆ. ಹೇಗೆ ಬಿಟ್ರೆ ಗಂಡನ ಮನೆಯಲ್ಲಿ ಕಷ್ಟ ಆಗತ್ತಿಗೆ ಮನೆಗೆ ಎತ್ಕೊಂಡು ಓಡ್ಬೋದ? ಹೌದು, ಹಾಗಲ್ಲ. ಗಂಡನ ಮನೆಯಲ್ಲಿ ಕಷ್ಟವೇ ಆಗಲಿ ಸುಖವೇ ಇರಲಿ, ಗಂಡನ ಮನೆಯಲ್ಲೇ ಇರುವಂತ ಹೇಳು. ಹಾಗೆ ಭಟ್ರು ಹೇಳ್ದಾಗೆ ಮಾಡು. ಆಮೇಲೆ ಮಾಡೋಕೆ ಆಗದ್ದು ಮನ. ಬಾವಾ ಬಾಬಾ ಬಾವಾ, ಹೇಳು ಬಾಬಾ. ನನ್ನ ತಂಗಿಯನ್ನ ಬಹಳ ಮುದ್ದಿಂದ ಸಾಕಿದ್ದೇವೆ. ಇವತ್ತು ನಿಮ್ಮ ಕೈ ಒಪ್ಪಿಸ್ತಾ ಇದ್ದೇವೆ. ನನ್ನ ತಂಗಿಯನ್ನ ಎಷ್ಟು ಪ್ರೀತಿಯಿಂದ ನೋಡಿಕೊಂಡಿದ್ದೇವೆ ಎನ್ನುವುದಕ್ಕೆ ಸಾಕ್ಷಿ ಅವಳು ತಂಗಿ ಹಾಗೆ ನೋಡಿಕೊಂಡದ್ದಲ್ಲ, ಮಗಳ ಹಾಗೆ ನೋಡಿಕೊಂಡವನು ನಾನು. ನನ್ನ ತಂಗಿಯನ್ನ ನಾನು ಮಗಳ ಹಾಗೆ ನೋಡಿಕೊಂಡಿದ್ದೇನೆ. ನೀವು ಸಹ ಮಗಳ ಹಾಗೆ ನೋಡಿಕೊಳ್ಳಿ. ಆ ಮೋದಿ ಅದೇ ಅಂತಕ್ಕೆ ಮಗಳಾಗಿ ನೋಡ್ಕೊಳ್ಳೋದಲ್ವಾ? ತಪ್ಪಾಯ್ತು, ಕ್ಷಮಿಸಬೇಕು. ನನ್ನ ತಂಗಿಯನ್ನ ಮಗಳ ಹಾಗಲ್ಲ, ನಿಮ್ಮ ತಂಗಿ ಹಾಗೆ ನೋಡಿ. ಮೋದಿ ಹಾಕೊಂಡು ಮಗಳು ತುಂಗಿ ಹಾಕೊಂಡ ಎಂತ ಹೇಳ್ರು ತಪ್ಪೇ ಭಟ್ರೆ ಹಂಗಾರ ನಾನು ದುಮಾನ ಹೇಳಿ. ಹೆಂಡತಿಯಲ್ಲೇ ಹಾಗೆ ನೋಡ್ಬೇಕು. ಹಾ, ಭಟ್ರು ಹೇಳ್ದಾಗೆ ನೋಡ್ಕೋಬಾವ. ಆ ಕಡೆ ವ್ಯವಸ್ಥೆ. ಬ್ರಾಹ್ಮಣರೇ, ನಿಜವಾಗ್ಲೂ ಸಂತೋಷವಾಯಿತು. ತಂದೆಯವರು ವಹಿಸಿರುವಂತಹ ಜವಾಬ್ದಾರಿಯನ್ನು ನಾನೇ ನೆರವೇರಿಸಿದ್ದೇನೆ. ಆದರೆ ಒಂದು ವಿಚಾರ, ನನಗೆ ಏನೂ ತಿಳಿಯದಿದ್ದವ, ಎಲ್ಲದಕ್ಕೂ ಸಹಾಯ ಮಾಡಿದವರು ನೀವು. ನಿಮ್ಮ ಈ ಕೃತಜ್ಞತೆಯನ್ನ ನನ್ನ ಜೀವನದಲ್ಲಿ ಯಾವ ಕಾರಣಕ್ಕೂ ಈ ಋಣವನ್ನು ನನಗೆ ತೀರಿಸುವುದಕ್ಕಾಗುವುದಿಲ್ಲ. ಹೋಗಿ ಬನ್ನಿ ಭಟ್ರೆ. ಎಲ್ಲಿಗೆ? ಮೋದಿನೂ ಕಾಡುವನ? ಹಾಗೆಲ್ಲ ಭಟ್ರೆ, ಹೋಗಿ ಬನ್ನಿ. ಅಲ್ಲ, ನಂಗೆ ಮರ್ಯಾದೆ ಇಲ್ಲ. ನಿಮ್ಗೆ ಇಲ್ವೋ ನನಗೆ ಗೊತ್ತಿಲ್ಲ. ಹೌದಲ್ಲ ಮರಯ್ಯ, ಮದುವೆ ದಕ್ಷಿಣೆ. ನಾನು ಮೊದಲೇ ಹೇಳಲಿಲ್ವಾ ನಿಮ್ಮ ಋಣ ತೀರಿಸೋಕ್ಕಾಗುವುದಿಲ್ಲ ಅಂತ? ನೀನು ಹಣ ಕೊಟ್ಟರು ಋಣ ತೀರೋದಿಲ್ಲ ಭಟ್ರೆ. ಅದ ನೀನು ಋಣ ತೀರ್ತಿರೋದಿಲ್ಲ ಮರಯ್ಯ. ಈ ಮದುವೆ ಒಂದು ಖರ್ಚು ಕೊಡು. ಖಂಡಿತವಾಗ್ಲೂ ಕೊಡ್ತೇನೆ. ಯಾರಲ್ಲಿ ಯಾರಲ್ಲಿ ಯಾರು ಇಲ್ಲ. ಇದು ಬ್ರಾಹ್ಮಣರು ಬರ್ತಾರೆ, ಮುಷ್ಟಿ ಬಾಚಿ ಕೊಡಿ. ಏನು? ಎಲ್ಲಿಗೆ? ನಿಮಗೆ ಮುಸುಟಿ ಕೊಟ್ಟು ಬೆನ್ನಿ ಬರ್ತದೆ. ಹಾಗಲ್ಲ, ಬ್ರಾಹ್ಮಣರಿಗೆ ಲೆಕ್ಕ ಮಾಡುವುದು ಬೇಡ, ಮುಷ್ಟಿಗೆ ಒಂದಷ್ಟು ಬಾಚಿ ಕೊಡಿ ಅಂತ ಹೇಳಿ. ಏನೋ ಕಡಿಮೆ ಬಿತ್ತ ಯೋಚನೆ ಮಾಡುವಂತಾಗತ್ತವೇ ಇಲ್ಲ. ಆ ಕಾಡಲ್ಲಿ ಅಪ್ಪ ಹೂತಿಟ್ಟಿರುವ ಕೊಪ್ಪರಿಗೆ ಉಂಟು, ಮೇಲೆತ್ತಿಸಿ ಹೊಂಡ ಬೀಳ್ತದೆ, ಬ್ರಾಹ್ಮಣರ ಹಾಕಿ ಮಣ್ಣು ಮುಚ್ಚಿ. ಬರ್ತದೆ ಹೊಂಡಕ್ಕೆ ಮುಚ್ಚಾಕುದ? ಅಲ್ಲ ಬ್ರಾಹ್ಮಣರ, ಕೊಪ್ಪರಿಗೆಯನ್ನು ಮೇಲೆತ್ತಿಸಿದಾಗ ಹೊಂಡ ಬೀಳ್ತದೆ, ಬ್ರಾಹ್ಮಣರು ಅದೇ ಮಾರ್ಗವಾಗಿ ಬರ್ತಾರೆ, ಹೊಂಡಕ್ಕೆ ಬೀಳ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಮಣ್ಣು ಮುಚ್ಚಿ ಅಂತ ಹೇಳಿ ಆ ಕಡೆ ವ್ಯವಸ್ಥೆ ಉಂಟು.